ಇವತ್ತು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬರೋದನ್ನೇ ಇಡೀ ದೇಶದ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಕಾರಣ 33 ದಿನಗಳಿಂದ ಕಣ್ಣಾ ಮುಚ್ಚಾಲೆಯನ್ನ ಆಡ್ತಾ ಇದ್ದಂತಹ ಅತ್ಯಾಚಾರದ ಆರೋಪಿ ಭಾರತಕ್ಕೆ ಬರುವಂತಹ ದೊಡ್ಡ ಮನಸ್ಸು ಮಾಡಿದ್ದಾರೆ. ಸೊ ಮುಂದಿನ ಪ್ರಕ್ರಿಯೆಗಳು ಹೇಗಿರುತ್ತೆ, ಎಸ್ಐಟಿಯ ಕಾನೂನಾತ್ಮಕ ಪ್ರಕ್ರಿಯೆಗಳು ಜೊತೆಗೆ ಟಿಕೆಟ್ ಅಂತೂ ಕನ್ಫರ್ಮ್ ಆಗಿದೆ. ಇವತ್ತು ಫ್ಲೈಟ್ ಹತ್ತುವಂತಹ ದೊಡ್ಡ ಮನಸ್ಸು ಮಾಡ್ತಾರಾ ಪ್ರಜ್ವಲ್? ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ, ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ವೆಬ್ ಚೆಕ್ ಇನ್ ಕನ್ಫರ್ಮ್ ಆಗಿದೆ, ಬಟ್ ಅವರು ಫಿಸಿಕಲಿ ಏರ್ಪೋರ್ಟ್ ಒಳಗೆ ಅಪಿಯರ್ ಆದಾಗ ಮಾತ್ರ, ಅವರ ಪ್ಯಾಸೆಂಜರ್ ಸೀಟ್ನಲ್ಲಿ ಕೂತಾಗ ಮಾತ್ರ ನಾವು ಕನ್ಫರ್ಮೇಶನ್ ತಗೊಳ್ಬೋದು. ಬಿಕಾಸ್ ಈ ಹಿಂದೆ 5 ಸಲ ಹೀಗೆ ಟಿಕೆಟ್ ಬುಕ್ ಆಗಿತ್ತು, ಹೀಗೆ ಕ್ಯಾನ್ಸಲ್ ಆಗಿತ್ತು. ಸೊ ಈ ಸಲ ಏನು, ವಾಟ್ ಇಸ್ ಅಪ್ ಫಾರ್ ಟುಡೇ ಅನ್ನೋದು ಪ್ರಶ್ನೆ. ವೆಬ್ ಚೆಕ್ ಇನ್ ಕನ್ಫರ್ಮ್ ಆಗಿದೆ, ಸೀಟ್ ನಂಬರ್ ಕನ್ಫರ್ಮ್ ಆಗಿದೆ. ಪ್ರಜ್ವಲ್ ಮರಳಿ ಭಾರತಕ್ಕೆ ಬರೋದು ಪಕ್ಕಾನ. ಅಂತಿಮ ಪ್ರಯಾಣಿಕರ ಪಟ್ಟಿ ಮೇಲೆ ಎಸ್ಐಟಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಅಂದ್ರೆ ಆನ್ ಬೋರ್ಡ್ ಪ್ಯಾಸೆಂಜರ್ ಲಿಸ್ಟ್ ಅಂತ ಅಧಿಕಾರಿಗಳಿಗೆ ಒಂದು ಲಿಸ್ಟ್ ಸಿಗುತ್ತೆ. ಏರ್ಪೋರ್ಟ್ ಅಧಿಕಾರಿಗಳಿಗೆ, ನಮ್ಮ ಭಾರತದ ಏರ್ಪೋರ್ಟ್ ಅಧಿಕಾರಿಗಳಿಗೆ ಒಂದು ಲಿಸ್ಟ್ ಸಿಗುತ್ತೆ. ಸೊ ಅದರಲ್ಲಿ ಪ್ರಜ್ವಲ್ ಹೆಸರು, ಅವರು ಆಕ್ಯುಪೈ ಮಾಡ್ಕೊಂಡಿರುವಂತಹ ಸೀಟ್ ಎಲ್ಲವೂ ಕೂಡ ಕನ್ಫರ್ಮ್ ಆಗುತ್ತಾ ಅನ್ನೋದು ಎಸ್ಐಟಿ ಅಧಿಕಾರಿಗಳಿಗೂ ಈ ಕ್ಷಣಕ್ಕೆ ಇರುವಂತಹ ಕುತೂಹಲ. ಹಾಗೆ 33 ದಿನಗಳ ಕಣ್ಣಾ ಮುಚ್ಚಾಲೆಗೆ ಬೀಗ ಹಾಕೋ ಕೆಲಸ ಸನ್ನಿಹಿತವಾಗುತ್ತಾ, ಎಸ್ಐಟಿ ಅಧಿಕಾರಿಗಳ ತನಿಖೆಗೆ ವೇಗ ಸಿಗುತ್ತಾ ಅನ್ನೋದೆಲ್ಲವೂ ಡಿಪೆಂಡ್ ಆಗೋದು ಇನ್ನು 1-1.5 ಗಂಟೆಯಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು. ಬಿಕಾಸ್ ಈಗಾಗಲೇ ಚೆಕ್ ಇನ್ ಪ್ರಕ್ರಿಯೆಗಳು ಅಂದ್ರೆ ಆನ್ ಬೋರ್ಡ್ ಪ್ಯಾಸೆಂಜರ್ಸ್ನ ಆನ್ ಬೋರ್ಡ್ ಮಾಡುವಂತಹ ಪ್ರಕ್ರಿಯೆಗಳು ಮ್ಯೂನಿಕ್ ಏರ್ಪೋರ್ಟ್ ನಲ್ಲಿ ಭರದಿಂದ ಸಾಗ್ತಾ ಇದೆ. ಇಲ್ಲಿ ತನಕ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಪ್ರಜ್ವಲ್ ಇನ್ನೂ ಅಪಿಯರ್ ಆಗಿಲ್ಲ ಅಲ್ಲಿ. ಪ್ರಜ್ವಲ್ ಬಂದ ಬಳಿಕ ಇಡೀ ಪ್ರಕರಣಕ್ಕೂ ವೇಗ ಸಿಗುತ್ತೆ. ಹಾಗೂ ಬಹುತೇಕರು ಕಾಯ್ತಾ ಇರುವಂತಹ ಕ್ಷಣಕ್ಕೂ ಕೂಡ ಈಗ ಒಂದು ಅರ್ಥ ಸಿಗುತ್ತೆ. ಇನ್ನು ಪ್ರಜ್ವಲ್ ರೇವಣ್ಣ ಈಗಾಗಲೇ ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇರೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಪಬ್ಲಿಕ್ ಟಿವಿ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ ಅನ್ನ ಈ ಕುರಿತು ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇದೆ. ಎಸ್ಐಟಿಗೆ ಸಿಕ್ಕಿದೆ ಖಚಿತ ವರ್ತಮಾನ. ಪಬ್ಲಿಕ್ ಟಿವಿ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇದೆ. ಬಿಗ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಪ್ರಜ್ವಲ್ ರಿಟರ್ನ್ಗೆ ಸಂಬಂಧಪಟ್ಟಂತೆ ಇನ್ನು 1.5 ಗಂಟೆಯಲ್ಲಿ ಲುಫ್ತಾನ್ಸಾ ವಿಮಾನ ಟೇಕ್ ಆಫ್ ಆಗ್ಲಿಕ್ಕಿದೆ. ಮ್ಯೂನಿಕ್ ಇಂದ ಬೆಂಗಳೂರು ಫ್ಲೈಟ್ ಚೆಕ್ ಇನ್ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಮಧ್ಯಾಹ್ನ 2:30 ಸುಮಾರಿಗೆ ಚೆಕ್ ಇನ್ ಆಗ್ತಾರೆ ಪ್ರಜ್ವಲ್ ರೇವಣ್ಣ ಅನ್ನೋ ಬಿಗ್ ಹೋಪು ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳಿಗಿದೆ. ಮಧ್ಯರಾತ್ರಿ 12:30ಕ್ಕೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ನೆಲಕ್ಕೆ ಕಾಲಿಡ್ತಾರೆ. ಅದಾದ ನಂತರ ಆಗೋದು ಬಂಧನದ ಪ್ರಕ್ರಿಯೆ, ಉಳಿದ ಕಾನೂನಾತ್ಮಕ ಪ್ರಕ್ರಿಯೆಗಳು. ಬಟ್ ಇದೆಲ್ಲವೂ ಆಗ್ಬೇಕಂದ್ರೆ ಅವರು ಫಿಸಿಕಲಿ ಅಪಿಯರ್ ಆಗಬೇಕು ಏರ್ಪೋರ್ಟ್ನ ಒಳಗೆ. ಸೊ ಏನ್ ಮಾಡ್ತಾರೆ ಪ್ರಜ್ವಲ್, ಬುಕ್ ಮಾಡಿರುವಂತಹ ಟಿಕೆಟು ಹಾಗೂ ವಿಡಿಯೋದಲ್ಲಿ ಪ್ರತ್ಯಕ್ಷವಾಗಿ ಕೊಟ್ಟಿರುವಂತಹ ವಾಗ್ದಾನವನ್ನ ಮಾತು ಉಳಿಸ್ಕೊಳ್ತಾರಾ ಪ್ರಜ್ವಲ್ ರೇವಣ್ಣ ಅನ್ನೋ ಪ್ರಶ್ನೆಗೆ ಇನ್ನು 1.5 ಗಂಟೆಯಲ್ಲಿ ಉತ್ತರ ಸಿಕ್ಬಿಡುತ್ತೆ. ಈಗಾಗಲೇ ಮ್ಯೂನಿಕ್ ಅಲ್ಲಿ ಇವತ್ತು ಪ್ರಮುಖವಾಗಿ ಕ್ರಿಶ್ಚಿಯನ್ ಹಾಲಿಡೇ ಆಗಿರೋದ್ರಿಂದ ಏರ್ಪೋರ್ಟ್ ನಲ್ಲಿ ಸಿಕ್ಕಾಪಟ್ಟೆ ಜನರ ಮೂವ್ಮೆಂಟ್ ಕೂಡ ಇದೆ. ಅಂದ್ರೆ ಒಂದು ಲಾಂಗ್ ವೀಕೆಂಡ್ ಸಿಗ್ತಾ ಇರೋದ್ರಿಂದ ವಿಪರೀತವಾಗಿ ಜನ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ, ಚೆಕ್ ಇನ್ ಪ್ರಕ್ರಿಯೆಗಳೆಲ್ಲ ನಡೀತಾ ಇದೆ. ಎನಿವೇಸ್ ಇವರು ಬಿಸ್ನೆಸ್ ಕ್ಲಾಸ್ನ ಟಿಕೆಟ್ ಬುಕ್ ಮಾಡ್ಕೊಂಡಿರೋದ್ರಿಂದ ಪ್ರಯಾರಿಟಿ ಎಂಟ್ರಿ ಕೂಡ ಇವ್ರಿಗಿರುತ್ತೆ. ಬಟ್ ಬರ್ತಾರಾ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಎಸ್ಐಟಿ ಅಧಿಕಾರಿಗಳು ಬಿಗ್ ಹೋಪ್ ಅಲ್ಲಿ ಇದ್ದಾರೆ. ಸೊ ಪ್ರಜ್ವಲ್ ರಿಟರ್ನ್ ಆಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೆ ಏನ್ ಅಪ್ಡೇಟ್ ಇದೆ? ಖಂಡಿತವಾಗಿಯೂ ಮಮತಾ, ಯಾಕೆಂದ್ರೆ ಕಳೆದ 35 ದಿನಗಳಿಂದ ಕಣ್ಣಾ ಮುಚ್ಚಾಲೆ ಆಟಕ್ಕೆ ಇವತ್ತು ಕ್ಲೈಮ್ಯಾಕ್ಸ್ ಅಂತ ಹೇಳಿ ಹೇಳ್ಬೋದು. ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಅವರೇ ಸ್ವತಃ ಖುದ್ದಾಗಿ ಒಂದು ವಿಡಿಯೋ ರಿಲೀಸ್ ಅನ್ನ ಮಾಡಿದ್ರು. ಇನ್ನ 4-5 ದಿನದಲ್ಲಿ ವಿಚಾರಣೆಗೆ ಹಾಜರಾಗ್ತೀನಿ ಮತ್ತು ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಸಹಕಾರವನ್ನ ಮಾಡ್ತೀನಿ ಅಂತೇಳಿ ಸಾರ್ವಜನಿಕವಾಗಿ ಒಂದು ವಿಡಿಯೋವನ್ನು ಕೂಡ ಬಿಡುಗಡೆಯನ್ನ ಮಾಡಿದ್ರು. ಆದ್ರೆ ಇನ್ನೊಂದು ಮಾಹಿತಿಗಳು ಈಗ ಬರ್ತಾ ಇರುವಂತದ್ದು, ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಈ ಮಾಹಿತಿಯನ್ನ ಇಮೇಲ್ ನ ಮೂಲಕ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಆ ಹಿನ್ನೆಲೆಯಲ್ಲಿ ಎಸ್ಐಟಿಯ ಮುಖ್ಯಸ್ಥರು BK ಸಿಂಗ್ ಅವರು ಇವತ್ತು ನಗರ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿದಂತದ್ದು, ಜೊತೆಗೆ ಅಲ್ಲಿಯ ಬಂದೋಬಸ್ತನ್ನ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ, ಅಂದ್ರೆ ಏರ್ಪೋರ್ಟ್ಗೆ ಬಂದ ಸಂದರ್ಭದಲ್ಲಿ ಅವರ
ಅವರ ಬೆಂಬಲಿಗರು ಬರುವಂತ ಸಾಧ್ಯತೆಗಳಿದಾವೆ. ಜೊತೆಗೆ ಒಂದಷ್ಟು ಯಾವ ರೀತಿಯಲ್ಲಿ ಕಾನೂನು ಆತ್ಮಕವಾಗಿ ಅವರನ್ನ ಕರೆತರುವಂತದ್ದು ಇರ್ಬೋದು, ಜೊತೆಗೆ ಬಂದೋಬಸ್ತನ್ನ ಮಾಡ್ಕೊಳ್ಳುವಂಥದ್ದು ಇರ್ಬೋದು. ಈ ಪ್ರಕ್ರಿಯೆಗಳಿಗೆ ಒಂದಷ್ಟು ಚಾಲನೆಯನ್ನ ಕೊಡಬೇಕು ಅಂತೇಳಿ ಬಿ ಕೆ ಸಿಂಗ್ ಅವರು ಕೂಡ ಇವತ್ತು ಒಂದು ಚರ್ಚೆಯನ್ನ ಕೂಡ ಮಾಡಿದ್ರು. ಚರ್ಚೆಯನ್ನ ಮಾಡಿದ ಬಳಿಕ ಈಗ ಇನ್ನೊಂದು ಮಹತ್ವದ ಬೆಳವಣಿಗೆಗಳಾಗ್ತಾ ಇರುವಂತದ್ದು 2:30 ಒಳಗಾಗಿ ಅವರು ಚೆಕ್ ಇನ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಯಾಕೆಂದ್ರೆ ಅವರು ಬಿಸ್ನೆಸ್ ಕ್ಲಾಸ್ ಅಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿರುವಂತದ್ದು ಫ್ಲೈಟ್ ಟೇಕ್ ಆಫ್ ಆಗುವ 1 ಗಂಟೆ ಮುಂಚಿತವಾಗಿ ಅವರು ಚೆಕ್ ಇನ್ ಆಗ್ಲಿಕ್ಕೆ ಅವಕಾಶಗಳಿರ್ತವೆ. ಜೊತೆಗೆ ಅವರು ಚೆಕ್ ಇನ್ ಆಗೋ ಸಂದರ್ಭದಲ್ಲಿ ಅಂದ್ರೆ ಏನು ಬಿಸ್ನೆಸ್ ಕ್ಲಾಸ್ ಏನಿದೆ ಅಂದ್ರೆ ಲುಫ್ತಾನಾ ಏರ್ಲೈನ್ಸ್ ನ ಏನು ಬರುವಂತ ಫ್ಲೈಟ್ ಏನಿದೆ ಅದರಲ್ಲಿ 23 ಸೀಟ್ಗಳಿದಾವೆ ಮಮತಾ. ಅದರಲ್ಲಿ 8 ಜನ ಮಾತ್ರ ಫ್ಲೈ ಅನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಆಸ್ಪರ್ ನಾವು ಇಲ್ಲಿಯವರೆಗೂ ಕೂಡ ಚೆಕ್ ಇನ್ ಲೀಸ್ಟ್ ಅನ್ನ ತೆಗೆದ ಸಂದರ್ಭದಲ್ಲಿ ಕೇವಲ 8 ಜನ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಅಂದ್ರೆ ಟಿಕೆಟ್ ಬುಕ್ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಹೆಚ್ಚು ಹೊತ್ತು ಕಾಯುವಂತ ಅವಶ್ಯಕತೆಗಳು ಪ್ರಜ್ವಲ್ ರೇವಣ್ಣ ಅವರಿಗೆ ಇರೋಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೂಲಗಳ ಮಾಹಿತಿ ಪ್ರಕಾರ ಮತ್ತು SIT ಮೂಲಗಳ ಮಾಹಿತಿ ಪ್ರಕಾರವೂ ಕೂಡ ಇವತ್ತು 2:30ಕ್ಕೆ ಚೆಕ್ ಇನ್ ಆಗ್ತಾರೆ. ಜೊತೆಗೆ 3:30ಕ್ಕೆ ಮ್ಯಾನಿಫೆಸ್ಟೋ ಬರುತ್ತೆ. ಅವರು ಚೆಕ್ ಇನ್ ಆದ ಕೂಡಲೇ ಒಂದಷ್ಟು ಮಾಹಿತಿಗಳು ಅನ್ಅಫಿಷಿಯಲ್ ಆಗಿ ಅಂದ್ರೆ ಈಗಾಗಲೇ ಬ್ಲೂ ಕಾರ್ನ ನೋಟಿಸ್ ಆಗಿರೋ ಹಿನ್ನೆಲೆಯಲ್ಲಿ ಚೆಕ್ ಇನ್ ಆದ ತಕ್ಷಣವೇ ಇಮಿಗ್ರೇಷನ್ ಅಧಿಕಾರಿಗಳು ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ. ಜೊತೆಗೆ ಯಾರ್ಯಾರು ಪ್ರಯಾಣಿಕರು ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅಂತೇಳಿ 3:35ಕ್ಕೆ ಮ್ಯಾನಿಫೆಸ್ಟೋ ಇಲ್ಲಿನ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಬರುತ್ತೆ. ಆಗ ಅಫಿಷಿಯಲ್ ಆಗಿ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕನ್ಫರ್ಮ್ ಆಗುವಂತದ್ದು. ಮಮತಾ, ಮುರಳಿ, ಈಗ ಇನ್ನೊಂದು ಪ್ರಶ್ನೆ ಇರೋದು, ಕಾನೂನಾತ್ಮಕವಾಗಿರೋ ಅವಕಾಶನೆಲ್ಲ ಅವ್ರು ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. 33 ದಿನಗಳ ವೇಟಿಂಗ್ ಪೀರಿಯಡ್ ನ ನಂತರ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನಿನ ತೀರ್ಪು ಏನಾಗುತ್ತೆ ಅಂತ ಆಲಿಸಿ ಬರೋ ಮನಸ್ಸು ಮಾಡ್ಬೋದಾ, ಅಥವಾ ಕೊಟ್ಟ ಮಾತಿನಂತೆ ಫೇಸ್ ವ್ಯಾಲ್ಯೂ ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಷ್ಟು ಉಳಿಸ್ಕೊಳ್ಳೋಣ ಈ ಸಲ ಅಂತ ಹೇಳಿ ಬರೋದಕ್ಕೆ ಮನ್ಸು ಮಾಡ್ತಾರಂತ ಏನ್ ಮಾಹಿತಿ SIT ಅಧಿಕಾರಿಗಳ ಮೂಲಗಳಿಂದ ಕೂಡ ಸಿಗ್ತಾ ಇದೆ? ಅವ್ರ ಕಾನ್ಫಿಡೆನ್ಸ್ ಯಾವ ಕಾರಣಕ್ಕೋಸ್ಕರ ಬಿಲ್ಡ್ ಆಗಿದೆ ಅಂತ? ಮಮತಾ, ಏನಂದ್ರೆ ನಿನ್ನೆ ಸಂಜೆ ಆದಂತ ಬೆಳವಣಿಗೆಗಳೇನಿತ್ತು ಆ ಬೆಳವಣಿಗೆ ಎಲ್ಲರಿಗೂ ಕೂಡ ಅನುಮಾನ ಹುಟ್ಟಿಸೋ ರೀತಿಯಲ್ಲೇ ಇತ್ತು. ಯಾಕೆಂದ್ರೆ ಅವರು ವಿಡಿಯೋನ ಬಿಡುಗಡೆ ಮಾಡಿದಾಗ, ಆರೋಪಿ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ 31ನೇ ತಾರೀಕು ಬರ್ಬೋದು ಅಂತೇಳಿ ಸಾಕಷ್ಟು ನಿರೀಕ್ಷೆಗಳಿತ್ತು. ಆದ್ರೆ ನಿನ್ನೆ ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅವರ ಪರ ವಕೀಲರು ಫೈಲ್ ಅನ್ನ ಮಾಡ್ತಾರೆ. ನಿರೀಕ್ಷಣಾ ಜಾಮೀನಿಗೆ 3 ಪ್ರಕರಣಗಳು ಕೂಡ ಅಂದ್ರೆ ಅವರ ವಿರುದ್ಧ ದಾಖಲಾಗಿರುವಂತಹ 3 ಅತ್ಯಾಚಾರ ಪ್ರಕರಣ ಏನಿತ್ತು ಅದಕ್ಕೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಮುಗಿದ ತಕ್ಷಣ ಕೋರ್ಟ್ನ ಮುಂದೆ ಬಂದು ನ್ಯಾಯಾಧೀಶರ ಮುಂದೆ ಬಂದು ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಮಂಜೂರನ್ನ ಮಾಡಿ ಇವಾಗಲೇ ತುರ್ತಾಗಿ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಬೇಕು ಅಂತೇಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಜೊತೆಗೆ 30ನೇ ತಾರೀಕು ಅಂದ್ರೆ ಇವತ್ತು ವಿಚಾರಣೆ ಅಂದ್ರೆ ಭಾರತಕ್ಕೆ ಬರ್ತಾ ಇದ್ದಾರೆ ಹಿನ್ನೆಲೆಯಲ್ಲಿ ಕನಿಷ್ಠ ನಾಳೆನಾದ್ರೂ ವಿಚಾರಣೆಗೆ ಕೈಗೆತ್ತಿಕೊಳ್ಳಿ ಅಂತೇಳಿ ಮನವಿಯನ್ನ ಮಾಡ್ತಾರೆ. ಈ ಬೆಳವಣಿಗೆಗಳೇನಿತ್ತು ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿಯೇ ಪ್ರಜ್ವಲ್ ರೇವಣ್ಣ ಬರ್ತಾರಾ ಬರಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳು ಹುಟ್ಟಲಿಕ್ಕೆ ಪ್ರಾರಂಭ ಆಯಿತು. ಆದ್ರೆ ಈಗ SIT ಅಧಿಕಾರಿಗಳು ಬರುವಂತ ಮಾಹಿತಿಗಳನ್ನ ತೀವ್ರವಾಗಿ ಕನ್ಫರ್ಮ್ ಅನ್ನ ಮಾಡ್ಕೊಂಡಿರುವಂತದ್ದು, ಜೊತೆಗೆ ಅವರನ್ನ ಯಾವ ರೀತಿಯಲ್ಲಿ ಸಂಪರ್ಕವನ್ನ ಮಾಡಬೇಕು ಅದೆಲ್ಲಾನು ಕೂಡ ಈಗಾಗಲೇ ಪ್ರಕ್ರಿಯೆಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದಷ್ಟು ಅನ್ಅಫಿಷಿಯಲ್ ಮಾಹಿತಿಗಳು ಕೂಡ ಈಗ ಬಹಿರಂಗ ಆಗ್ತಾ ಇರುವಂತದ್ದು. ಅಂದ್ರೆ SIT ಮೂಲಗಳಿಗೆ ಅವರು ಪ್ರಜ್ವಲ್ ರೇವಣ್ಣ ಅವರು ಒಂದು ಕನ್ಫರ್ಮೇಶನ್ ಅನ್ನು ಕೊಟ್ಟಿದ್ದಾರೆ, ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತೇಳಿ ಒಂದು ಕನ್ಫರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಬಹಿರಂಗ ಆಗ್ತಾ ಇದಾವೆ. ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮಮತಾ, ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು, SIT ಅಧಿಕಾರಿಗಳು ತಕ್ಷಣ ಅವರು ಲ್ಯಾಂಡ್ ಆದ ತಕ್ಷಣ ಅವರನ್ನ ವಶಕ್ಕೆ ಪಡ್ಕೊಳ್ಳುವಂತ ಅಧಿಕಾರ ಇಲ್ಲ. ಯಾಕೆಂದ್ರೆ ಅದು ಇಮಿಗ್ರೇಷನ್ ಅಧಿಕಾರಿಗಳ ಅಧಿಕಾರ ಇರುವಂತದ್ದು. ಅವರನ್ನ ತಕ್ಷಣ ವಶಕ್ಕೆ ಪಡೆದುಕೊಳ್ತಾರೆ. ಅದಾದ ನಂತರ ಒಂದಷ್ಟು ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳನ್ನ ಮುಗಿಸಿ ಅದಾದ ನಂತರ SIT ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಅನ್ನ ಮಾಡುವಂಥದ್ದು. ಬಹುತೇಕ SIT ಅಧಿಕಾರಿಗಳ ಏನೋ ಸುಪರ್ದಿಗೆ ಬರಬೇಕು ಅಂದ್ರೆ ಪ್ರಜ್ವಲ್ ರೇವಣ್ಣ ಬೆಳಗಿನ ಜಾವ 4 ಅಥವಾ 5 ಗಂಟೆ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ ಅಂತ ಹೇಳಿ ನಿರೀಕ್ಷೆಯನ್ನ ಮಾಡ್ಲಾಗ್ತಾ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.